ಅಧಿಕಾರಿಗಳು. ಸಾಮೂಹಿಕ ರಜೆ ಮೇಲೆ ತೆರಳೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾಸಕರ ವಿರುದ್ಧ ಕಾನೂನು ಕ್ರಮ ಆಗೋವರೆಗೂ ರಜೆ ಹಾಕೋದಕ್ಕೆ ಸಜ್ಜಾಗಿದ್ದಾರೆ ಅಧಿಕಾರಿಗಳು. ಹಾಸನ ಡಿಸಿ ಕಚೇರಿ ಎದುರು ಪ್ರತಿಭಟನೆಗೆ ಇಳಿದಿದ್ದಾರೆ ಅಧಿಕಾರಿಗಳು. ಎಚ್.ಕೆ. ಸುರೇಶ್ ಅವರು ಆವಾಜ್ ಹಾಕ್ತಾ ಇದ್ದಂತೆ, ವಾರ್ನಿಂಗ್ ಕೊಡ್ತಾ ಇದ್ದಂತೆ ಅಧಿಕಾರಿಗಳೆಲ್ಲರೂ ಸಹ ನಾವು ಕೆಲಸ ಮಾಡೋದಿಲ್ಲ ಅಂತ ರಜೆ ಮೇಲೆ ಹೋಗೋದಕ್ಕೆ ಸಿದ್ಧರಾಗಿದ್ದಾರೆ. ಶಾಸಕರ ವಿರುದ್ಧ ಕ್ರಮ ಆಗೋವರೆಗೂ ನಾವು ರಜೆ ಮೇಲೆ ಇರ್ತೀವಿ ಅಂತ ಹಾಸನ ಡಿಸಿ ಕಚೇರಿ ಎದುರು ಪ್ರತಿಭಟನೆಗಿಳಿದಿದ್ದಾರೆ ಅಧಿಕಾರಿಗಳು. ಮಹಿಳೆಯ ಸಾವಿಗೆ ಪರಿಹಾರ ನೀಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಕೆ. ಸುರೇಶ್ ಅವರು ತರಾಟೆಗೆ ತೆಗೆದುಕೊಂಡಿದ್ರು ಹಾಸನದಲ್ಲಿ ಡಿಸಿ ಹಾಗೆ ಡಿಎಫ್ಒಗೆ ವಿರುದ್ಧ ಈಗ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಈ ರೀತಿ ನಮಗೆ ಬೈದಿದ್ದಾರಲ್ಲ, ಅವ್ರ ವಿರುದ್ಧವಾಗಿ ಕ್ರಮ ಆಗಬೇಕು, ಆಗೋವರೆಗೂ ಸಹ ನಾವು ರಜೆ ಹಾಕೊಂಡು ಹೋಗ್ತೀವಿ ಅಂತ ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಇದು ಗೊತ್ತಿಲ್ವಾ ಆನೆಗೆ ತುಳಿತಕ್ಕೆ ಇದಾಗಿರೋದು ಅಂತ? ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಪರಿಹಾರ ಕೊಡ್ತೀಯ ನೀನು? ಏನ್ ನಿಮ್ಮ ಅಪ್ಪನ ಮನೆಗೆ ಕೊಡ್ತೀಯ ನೀನು? ಸರ್ಕಾರದ ಕೊಡೋದು ದುಡ್ಡು. ಹುಷಾರ ಮಾತಾಡು. ಏನೋ ನಾನು ಬೆಳಗ್ಗೆಯಿಂದ ತಡ್ಕೊಂಡಿದ್ದೆ, ಹೇಳ್ತಾ ಇದ್ರೆ ಎಲ್ಲ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಅಂದ್ರೆ, ಸರ್ ನಾನು ಹಾಸನಲ್ಲಿದ್ದೀನಿ ಸರ್, ಹಾಸನಲ್ಲಿದ್ದೀನಿ ಸರ್, ನಾನು ಇನ್ನೂ ಸಾವು ಅಂತ ಗೊತ್ತಿಲ್ಲ, ಇಲ್ಲ ಸಾವು ಅಂತ ಗೊತ್ತಿಲ್ಲ, ಅದು ಆನೆದು ಅಂತ ಗೊತ್ತಿಲ್ಲ, ನಾನು ಅದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಒಂದ್ ಕಡೆ ಶಾಸಕ ಎಚ್.ಕೆ. ಸುರೇಶ್ ಅವರು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಳ್ತಾರೆ. ಮಹಿಳೆ ಸಾವಿಗೆ ಪರಿಹಾರ ನೀಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಈ ರೀತಿಯಾಗಿ ಬೈದಿದ್ದಾರೆ. ಎಚ್ಚರಿಕೆಯಿಂದ ಇರ್ಬೇಕು ನೀವು ಅಂತ ವಾರ್ನ್ ಮಾಡಿದ್ದಾರೆ. ಇದರಿಂದ ಅಧಿಕಾರಿಗಳು ಬೇಸರ ಮಾಡಿಕೊಂಡು ಈಗ ಸಾಮೂಹಿಕ ರಜೆಯ ಎಚ್ಚರಿಕೆಯನ್ನ ಸಹ ಕೊಟ್ಟಿದ್ದಾರೆ. ಶಾಸಕರ ವಿರುದ್ಧವಾಗಿ ಅಧಿಕಾರಿಗಳು ಸಿಡಿದೆದ್ದಿದ್ದು ಸಾಮೂಹಿಕ ರಜೆ ಮೇಲೆ ನಾವು ತೆರಳುತ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಶಾಸಕರ ವಿರುದ್ಧವಾಗಿ ಕಾನೂನು ಕ್ರಮ ಆಗೋವರೆಗೂ ಸಹ ನಾವು ರಜೆ ಹಾಕ್ತೀವಿ ಅಂತ ಇದ್ದಾರೆ. ಹಾಸನ ಡಿಸಿ ಕಚೇರಿ ಎದುರು ಈಗ ಪ್ರತಿಭಟನೆಗಿಳಿದಿದ್ದಾರೆ ಅಧಿಕಾರಿಗಳು. ಎರಡು ದೃಶ್ಯಗಳನ್ನ ಸಹ ನೋಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.